ಸ್ನೇಹಿತರೆ, ನಂದು ಗೋಪುರದ 2 ಬ್ಯಾಟ್ರಿನೂ ಖಾಲಿ ಆಯಿತು. ನನ್ನ ಹತ್ರ 3 ಬ್ಯಾಟ್ರಿಗಳಿದೆ ಗೋಪುರದು. ಈಗಾಗಲೇ 2 ಖಾಲಿ ಆಗಿದೆ. ಇವಾಗ ಉಳಿದಿರೋದು ಒಂದೇ ಬ್ಯಾಟ್ರಿ. ಅದರಲ್ಲಿ ನನ್ನ ಜರ್ನಿನ ಕಂಪ್ಲೀಟ್ ಮಾಡಬೇಕು. ನನಗನ್ಸಿದ ಪ್ರಕಾರ ಇನ್ನೂ 1 ಬ್ಯಾಟ್ರಿ ಇದೆಯಲ್ಲ, ಸ್ವಲ್ಪ ವೀಕ್ ಆಗಿದೆ ಅನಿಸುತ್ತೆ. ಬೇಗ ಬ್ಯಾಟ್ರಿ ಲೋ ಆಗೋಯ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಮನೆಗೆ ಹೋದ್ಮೇಲೆ. ಇವಾಗ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿ ಹೊರಟಿದ್ದೀನಿ. ಓಕೆನಾ, ಬನ್ನಿ ನಮ್ಮ ರೈಡ್ನ ಕಂಟಿನ್ಯೂ ಮಾಡೋಣ. ಲೆಟ್ಸ್ ಗೋ. ಸಕ್ಕತ್ತಾಗಿದೆ ಅಕ್ಕಪಕ್ಕ ಎಲ್ಲ. ಓಹೋ ಹೋ ಹೋ, ಚಿತ್ರದುರ್ಗಕ್ಕೆ ನನಗೆ ಅನ್ನಿಸ್ದಂಗೆ ಒಂದು 10 ಕಿಲೋಮೀಟ್ರ್ ಇರ್ಬೋದು. ನಿಯರೆಸ್ಟ್ ಚಿತ್ರದುರ್ಗದ ಹತ್ತಿರ ಇದ್ದೀನಿ. ಸ್ವಲ್ಪ ಟೈಟ್ ಆಗಿದೆ, ಸೊ ಹಾಗಾಗಿ ನನ್ನ ವಾಯ್ಸು ಸ್ವಲ್ಪ ಚೇಂಜ್ ಬರ್ಬೋದು. ಮತ್ತು ತಪ್ಪು ತಿಳ್ಕೊಂಬಿಟ್ಟಿರ ಮತ್ತೆ. ಹೌದು, ಮತ್ತೆ ನಮ್ಮದು ಪಾನ್ ಹಾಕೋದು ಒಂದು ಅಭ್ಯಾಸ ಬಿಟ್ರೆ ಮತ್ತೆ ಏನು ಅಭ್ಯಾಸನೂ ಇಲ್ಲ ಸ್ನೇಹಿತರೆ. ತಪ್ಪು ತಿಳ್ಕೊಬಿಟ್ಟಿರ ಮತ್ತೆ. ನನ್ನ ವಾಯ್ಸ್ ನೋಡಿ ಸಕ್ಕತ್ತಾಗಿದೆ. ಆ ಕಡೆ ಈ ಕಡೆ ವ್ಯೂವ್ಸ್, ವಾವ್, ವಂಡರ್ಫುಲ್. ಆಹಾ ಹಾ 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 ಹಾ, ನಮ್ಮ ಸೂರ್ಯಾಜ ಹಾಕೊಂಡು ರುಬ್ತಾವ್ರೆ ಗುರು. ನನ್ನ ಹೈಡ್ರೋಜನ್ ಬ್ಯಾಗು ನನ್ನ ಗಾಡಿ ಬಾಕ್ಸಲ್ಲಿ ಇಟ್ಕೊಂಡ್ಬಿಟ್ಟೆ. ಸ್ವಲ್ಪ ಭುಜ ಪೇನ್ ಬರ್ತಾಯಿತ್ತು, ಅದಕ್ಕೋಸ್ಕರ. ಓಕೆ, ಸಿಗ್ತೀನಿ ಮುಂದೆ. ಬ್ಯಾಟ್ರಿ ಕಡಿಮೆ ಇದೆ. ಓಕೆನಾ. ಬೆಳಗಿಂದ ಏನೂ ತಿಂದಿಲ್ಲ. ಬೆಳಗ್ಗೆ 4 ಗಂಟೆಗೆ ಒಂದು ಕಪ್ ಟೀ ಕುಡಿದ್ಬಿಟ್ಟು ಹೊರಟಿದ್ದೆ. ಇನ್ನೂ ಹಸುವೇನಾಗಿಲ್ಲ, ಸೊ ಹಾಗಾಗಿ ಎಲ್ಲೂ ಸ್ಟಾಪ್ ಹಾಕಿಲ್ಲ. ಮುಂದೆ ಎಲ್ಲಾದರೂ ನೋಡೋಣ ಅಂತ. ಹೊಟ್ಟೆ ಸ್ವಲ್ಪ ಹಸುವಿದ್ರೆ ತೊಂದರೆ ಇಲ್ಲ. ತುಂಬ ಹಸುವಾಗಿದೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಿನ್ಕೊಂಬಿಟ್ರೆ ನಿದ್ರೆ ಎಳೆಯೋದಂತೂ ಪಕ್ಕ 100%. ನನ್ನ ಹೈಡ್ರೋಜನ್ ಪ್ಯಾಕ್ ಇದೆಯಲ್ಲ, ಅದರಲ್ಲಿ ಒಂದು 2 ಲೀಟರ್ಸ್ ನೀರು ಇದ್ದೇ ಇರುತ್ತೆ ಯಾವಾಗಲೂ. ನಾನು ರೈಡ್ ಮಾಡಬೇಕಾದ್ರೆ ಮಧ್ಯೆ ಮಧ್ಯೆ ನೀರು ಕುಡ್ಕೊತ ಬರ್ತಾ ಇರ್ತೀನಿ. ಹಾಗಾಗಿ ಅಷ್ಟೊಂದೇನು ಅನಿಸಲ್ಲ. ಮತ್ತು ನಾನು ಮಧ್ಯೆ ತುಂಬ ಬೋರ್ ಬಂತು ಅಂದರೆ ಪಾನ್ಗಿನ್ ಹಾಕ್ತೀನಲ್ಲ, ಸೊ ಹಾಗಾಗಿ ಅಷ್ಟೊಂದೇನು ಸಮಸ್ಯೆ ಅನಿಸಲ್ಲ. ಸ್ನೇಹಿತರೆ, ನಾವು ಹರಿಹರ ಹತ್ರ ಇದ್ದೀವಿ. ಇನ್ನೇನು ಒಂದು 5 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ ಹರಿಹರಕ್ಕೆ. ನಾನು ನಿಮಗೆ ಹೇಳೋದು ಏನಂತಂದರೆ, ನೀವು ಎಲ್ಲೇ ಟ್ರಾವೆಲ್ ಮಾಡಿ, ಎಷ್ಟೇ ದೂರ ಹೋಗಿ, ಈ ಮಧ್ಯಾಹ್ನ ಟೈಮು ಅಂದರೆ ಒಂದು 11ರಿಂದ ಒಂದು 3 ಗಂಟೆ ಟೈಮ್ನಲ್ಲಿ ಎಷ್ಟೇ ಹಸುವಾದರೂ ಹೊಟ್ಟೆ ಫುಲ್ ತಿನ್ನೋಕ್ಕೆ ಹೋಗ್ಬಿಡಿ. ಹೊಟ್ಟೆ ಫುಲ್ ತಿಂತಂತಂದ್ರೆ ಪಕ್ಕ ನಿದ್ರೆ ಬಂದೇ ಬರುತ್ತೆ. ಅದು ರೈಸ್ ಐಟಮ್ ಮಾತ್ರ ತಿನ್ನಲೇಬಾರ್ದು. ನೀವೆಲ್ಲ ಟ್ರಾವೆಲ್ ಮಾಡಲಿ ಅಂದರೆ ನೀವು ಒಬ್ಬರೇ ಇದ್ದರೆ, ಬೈಕಲ್ಲಾಗಲಿ ಕಾರಲ್ಲಾಗಲಿ ನೀವು ಒಬ್ಬರೇ ಇದ್ದರೆ ರೈಸ್ ಐಟಮ್ ಮಾತ್ರ ತಿನ್ನೋಕ್ಕೆ ಹೋಗಬೇಡಿ. ಸ್ನೇಹಿತರೆ, ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ನೀವೆಲ್ಲ ಟ್ರಾವೆಲ್ ಮಾಡಿ ಮಧ್ಯಾಹ್ನ ಟೈಮಲ್ಲಿ ರೈಸನ್ನು ತಿನ್ನೋಕ್ಕೆ ಹೋಗ್ಬಿಡಿ. ಲೈಟಾಗಿ ಇಡ್ಲಿನೋ ವಡೆನೋ ಒಂದು ಕಾಫಿನೋ ಟೀನೋ ಹಾಕ್ಕೊಂಡು ಹೋಗಿ. ಇದೇನಾ ರೋಡು? ಓ ಕರೆಕ್ಟ್ ಗುರುವೇ, ರೋಡವನು ಮಿಸ್ ಆಯ್ತಾನ ಅಂತ ನಾನು ಹಿಂಗೆ ಹೋಗಬೇಕಾಗಿತ್ತು. ನಿಮ್ಮ ಹತ್ರ ಮಾತಾಡ್ತಾ ಗೊತ್ತಾಗಿಲ್ಲ ನೋಡಿ. ಇಲ್ಲಿ ಪರವಾಗಿಲ್ಲ, ಮುಂದ್ಗಡೆ ಟರ್ನ್ ಇರ್ಬೋದು. ಓಕೆ, ಈ ಹೆಲ್ಮೆಟಿಗೆ ಕ್ಯಾಮ್ರಾ ಹಾಕ್ಕೊಂಡು ವ್ಲಾಗ್ ಮಾಡೋದು ಎಷ್ಟು ಕಷ್ಟ ಅಂದರೆ, ಈಗ ಒಂದು ಅಮ್ಮಮ್ಮ ಅಂದರೆ ಒಂದು 30-40 ಕಿಲೋಮೀಟ್ರ್ ಆದರೆ ಪರವಾಗಿಲ್ಲ. ಇವಾಗ ನೋಡಿ ಇಷ್ಟು ದೂರ, ಎಷ್ಟು 12 ಅವರು ಕ್ಯಾಮ್ರಾ ಸಿಕ್ಕಿಸ್ಕೊಂಡು ಹೆಲ್ಮೆಟಿಗೆ ವ್ಲಾಗ್ ಮಾಡೋದಂತಂದರೆ ಹೆವಿ ಕಷ್ಟ ಗುರುವೆ, ಹೆವಿ ಕಷ್ಟ. ಎಷ್ಟಣ್ಣ ಡಜನ್ನು? ಎಷ್ಟು 1 kg? 120? ಅಂತೇನು ಚೆನ್ನಾಗಿಲ್ಲ, ಕಾಸ್ಟ್ಲಿ ಐತೆ ಅಂತ ಅನ್ನಿಸ್ತಾ ಇದೆ. ಬೇಡ ಬನ್ನಿ, ನಮ್ಮ ಮನೇಲಿ ನಮ್ಮ ಅಪ್ಪ ತಂದಿರ್ತಾರೆ, ಬ್ಯಾಟಿಂಗ್ ಮಾಡೋಣ. ನಮ್ಮ ಮನೇಲಿ ಯಾವಾಗಲೂ ಮಾವಿನ ಹಣ್ಣು ಇದ್ದೇ ಇರುತ್ತೆ. ನಮ್ಮ ಅಪ್ಪಂಗೆ ಮಾವಿನ ಹಣ್ಣು ಅಂತಂದರೆ ತುಂಬ ಇಷ್ಟ. ನೋಡಿ, ನಾನು ಹೇಳ್ತಾ ಇದ್ದೆ, ಈ ಬೆಂಗಳೂರಿಗೆ ಹೋಗಬೇಕಾದ್ರೆ ಹೈವೇಗಳಲ್ಲಿ ಅಕ್ಕಪಕ್ಕ ರೆಸ್ಟ್ ಮಾಡೋಕ್ಕಾಗೋದಿಲ್ಲ.
ತುಂಬ ಕಷ್ಟ ಆಗುತ್ತೆ ಅಂತ. ಇವಾಗ ನೋಡಿ ನಮ್ಮ ಊರ ಹತ್ರ ಬರ್ತಾ ಇದೆ ನೋಡಿ, ರೋಡ್ ಅಕ್ಕಪಕ್ಕ ಎಷ್ಟು ಮರಗಳಿದೆ, ಎಷ್ಟು ನೆರಳುಗಳಿದೆ ನೋಡಿ. ಆರಾಮಾಗಿ ಒಂದು ಅರ್ಧ ತಾಸು ಫುಲ್ ಮಲ್ಕೊಂಡು ರೆಸ್ಟ್ ಮಾಡ್ಕೊಂಡು ಹೋಗ್ಬೋದು. ತುಂಬ ಕ್ಲೀನಾಗಿ ನೀಟಾಗಿರುತ್ತೆ ನೋಡಿ, ಎಷ್ಟು ಆರಾಮಾಗಿದೆ. ಒಳ್ಳೆ ನೆರಳಿದೆ. ಎಲ್ಲಿದೆ ಅಂತ ನೋಡಿ ಸೈಡ್ ಹಾಕೊಂಬಿಡೋಣ. ಗಾಡಿ ಫುಲ್ಲು ವಾರ್ಮ್ ಆಗಿಬಿಟ್ಟಿದೆ, ಅಷ್ಟು ಕೊಡ್ತಾ ಇಲ್ಲ ಗಾಡಿ. ಸ್ನೇಹಿತರೆ, ರೆಸ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ರಸ್ತೆ ಪಕ್ಕದಲ್ಲಿ ನಿಲ್ಸ್ಕೊಂಡಿದ್ದೀನಿ ನೋಡಿ. ಹುಣಸೆ ಮರ, ಹುಣಸೆ ಕಾಯಿ ಕೂಡ ಬಿಟ್ಟಿದೆ, ನೀವು ನೋಡ್ಬೋದು. ಗಾಡಿ ಹಾಕ್ಕೊಂಡಿದ್ದೀನಿ, ನನಗೆ ಅನುಕೂಲ ಆಗೋ ಥರನೇ ಇತ್ತು, ಸೊ ಹಾಗೆ ನಿಲ್ಸ್ಕೊಂಡೆ ನೋಡಿ. ಕೂತ್ಕೊಳ್ಳೋಕ್ಕೆ ಕಲ್ಲು ಕೂಡ ಇದೆ, ತುಂಬ ನೆರಳಿದೆ, ಒಳ್ಳೆ ಗಾಳಿ ಬೇರೆ ಬೀಸ್ತಾ ಇದೆ. ಸೊ ಹಾಗಾಗಿ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡ್ಕೊಂಡು ಹೋಗೋಣ ಅಂಥೇಳಿ ನಿಲ್ಸ್ಕೊಂಡಿದ್ದೀನಿ. ಆದರೂ ಲಾಸ್ಟ್ ಟೈಮ್ ಅಷ್ಟು ನೀವೇನು ಹೇಳಿ ಸ್ನೇಹಿತರೆ, ಆದರೂ ಲಾಸ್ಟ್ ಟೈಮ್ ಬಂದವಾಗ ಅಷ್ಟು ಸುಸ್ತು ಇವತ್ತಾಗಿಲ್ಲ, ತುಂಬ ಆರಾಮಾಗಿ ಬಂದೆ. ಕಾರಣ ಏನು ಗೊತ್ತಾ? ಮೋಡ ಕವಿದ ವಾತಾವರಣ. ಮೋಡ ಇರೋದ್ರಿಂದ ನಾವು ಸೇಫಾಗಿ ಸ್ವಲ್ಪ ಬೇಗ ಬಂದ್ವಿ ನೋಡಿ. ನಿದ್ರೆ ಬರಬಾರ್ದು ಅಂತ ಹೇಳಿಬಿಟ್ಟು ಅಮೃತಾಂಜನ್ ರೋಲಲ್ಲಿ ನಾನು ಇಟ್ಕೊಂಡಿದ್ದೀನಿ. ಏನೋ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ನನಗೆ, ಇದಿದ್ರೆ ಏನೋ ಒಂಥರ ಆರಾಮ್ ಅನಿಸುತ್ತೆ. ಸ್ವಲ್ಪ ನೀರು ಕುಡ್ಕೊಂಡು ಫ್ರೆಶ್ ಅಪ್ ಆಗಿ ತಿರ್ಗಿ ಹೊರಡಬೇಕು. ಗೋಪುರ ಬ್ಯಾಟ್ರಿ ಬೇರೆ ಕಡಿಮೆ ಇದೆ ನೋಡಿ. ನಮ್ಮ ರಥ ಇಲ್ಲೇ ನಿಂತಿದೆ, ಸುತ್ತಮುತ್ತ ಫುಲ್ಲು ಖಾಲಿ ಸೈಟ್ ಇದೆ ನೋಡಿ. ಇಲ್ಲೇನೋ ಬೆಳೆ ಬೆಳೀತಾರ ಅನಿಸುತ್ತೆ, ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸುತ್ತಮುತ್ತ ಎಲ್ಲಿ ನೋಡಿದ್ರು ನಿಮಗೆ ಗದ್ದೆ ಅಂದರೆ ಖಾಲಿ ಜಮೀನು. ಏನೋ ಬೆಳೆಯೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದಾರೆ, ಗೊಬ್ಬರ ಹಾಕಿಬಿಟ್ಟು. ಎಲ್ಲ ಮಳೆಗೋಸ್ಕರ ಕಾಯ್ತಾ ಇದ್ದಾರೆ ಪಾಪ ರೈತರು. ಸರಿ ಸ್ನೇಹಿತರೆ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ಸಿಗ್ತೀನಿ. ಓಕೆ, ಸ್ನೇಹಿತರೆ ಮಳೆ ಬರ್ತಾ ಇದೆ. ಸ್ನೇಹಿತರೆ ಮಳೆ ಬರ್ತಾ ಇದೆ, ಸ್ವಲ್ಪ ಸೈಡಿಗೆ ಹಾಕ್ಕೊಂಡೆ ಕ್ಯಾಮ್ರಾ ತೆಗಿಬೇಕು ಇವಾಗ, ಇಲ್ಲಾಂದ್ರೆ ಸಮಸ್ಯೆ ಆಗುತ್ತೆ. ಸಿಗ್ತೀನಿ ಮುಂದೆ. ಸ್ನೇಹಿತರೆ, ಒಂದು ಚಿಕ್ಕ ಮಳೆ ಬಂತು, ಒಂದು 15 ನಿಮಿಷ ನಿಂತ್ಕೊಂಡಿದ್ದೆ, ಗೋಪುರ ಎಲ್ಲ ತೆಗೆದಿದ್ದೆ. ಮತ್ತು ಈಗ ಮಳೆ ಕಡಿಮೆ ಆಯಿತು ಅಂತೇಳಿ ಹಾಕ್ಕೊಂಡಿದ್ದೀನಿ. ಅದು ಅಡಾಪ್ಟರ್ ಪ್ಲಗ್ ಇರುತ್ತಲ್ಲ, ಅದ್ರೊಳಗಡೆ ನೀರು ಹೊಟ್ಟರೆ ಅಷ್ಟೇ ನಮ್ಮ ಕಡೆ ವಾಟರ್ ಡ್ಯಾಮೇಜ್ ಅಂತ ಬಂದ್ಬಿಡುತ್ತೆ. ಆಮೇಲೆ ಗೋಪುರದಲ್ಲಿ ಶೋ ಆಗುತ್ತೆ. ಗೋಪುರದಲ್ಲಿ ಏನೇ ಪ್ರಾಬ್ಲಮ್ ಇರಲಿ ಗೋಪುರ ಸ್ಕ್ರೀನಲ್ಲಿ ಶೋ ಆಗುತ್ತೆ. ಮತ್ತು ಸುಮ್ಮನೆ ವಾಟರ್ ಪ್ರೂಫ್ ಇಲ್ಲ ಇವಾಗ ನಮ್ಮ ಗೋಪುರ. ಆ ಡೋರ್ ಚೇಂಜ್ ಮಾಡಿದ್ದೀನಲ್ಲ, ಅದಕ್ಕೆ ಬಯಟಿಂದ ತೆಗೆದಿಟ್ಕೊಂಡು ಮತ್ತೆ ಹಾಕ್ಕೊಂಡಿದ್ದೀನಿ. ನೋಡೋಣ, ಮಳೆ ಬರೋಲ್ಲ ಅಂದ್ಕೊಳ್ತೀನಿ. ಇದು ಕವರ್ ಹಾಕ್ಕೊಂಡ್ರೆ ಏನು ಕಾಣಿಸ್ತಾನೆ ಇಲ್ಲ, ಮೊದಲೇ ಕಾಣಿಸಲ್ಲ. ಕವರ್ ಹಾಕ್ಕೊಂಡ್ರೆ ಕೇಳ್ಬೇಕಾ? ಕವರ್ ತಕ್ಕೊಬಿಡೋಣ, ಏನಂತೀರ? ಒಂದ ಎರಡ ರಾಮಾಯಣ. ನೋಡಿ ಎಲ್ಲ ಒಡ್ಡಾಗ್ಬಿಟ್ಟಿರೋ ಮೊಬೈಲ್. ಯಾರಿಗೆ ಹೇಳೋಣ ನಮ್ಮ ಪ್ರಾಬ್ಲಮ್ಮು?
ಮಳೆ ಬಂತು ಅಂತ. ಅಯ್ಯೋ ದೊಡ್ಡ ರಗಳೆ ಬಿಡಿ ಇದು. ಆದರೂ ಸೇಫ್ಟಿ ಮುಖ್ಯ ಅಲ್ವಾ ಸ್ನೇಹಿತರೆ. ಬನ್ನಿ ಹೊಡೋಣ. ಜೈ ಗಣೇಶ. ಓಕೆ, ಅಯ್ಯಯ್ಯಯ್ಯಯ್ಯಯ್ಯ, ರೋಡೆಲ್ಲ ಫುಲ್ ಚಿತಾಲ್ ಪತಾಲ್. ಏನು ಹೇಳಿ, ನೋಡಿ ಇಲ್ಲಿ ಮಳೆನೇ ಇಲ್ಲ, ಅಲ್ಲಿ ಫುಲ್ ಮಳೆ ಹೊಡಿತಾ ಇತ್ತು ಅಂಥೇಳಿ ರೈನ್ಕೋಟ್ ಹಾಕ್ಕೊಂಡೆ. ಇವಾಗ ರೈನ್ಕೋಟ್ ಹಾಕ್ಕೊಂಡೇ ಇದ್ದೀನಿ. ನಮ್ಮ ರೈಡಿಂಗ್ ಜಾಕೆಟ್ ಎಲ್ಲ ತೆಗೆದುಬಿಟ್ಟು ರೈನ್ಕೋಟ್ ಹಾಕ್ಕೊಂಡಿದ್ದೀನಿ. ರೈನ್ಕೋಟ್ ಹಾಕ್ಕೊಂಡಿದ್ದು ಸಖತ್ ಒಳಗಡೆ ರುಬ್ತಾ ಇದೆ. ಏನು ಮಾಡೋಣ. ಓಕೆ, ಲೆಟ್ಸ್ ಗೋ. ಆದರೂ ಒಂದೊಂದು ಮಳೆ ಹನಿ ಬರ್ತಾ ಇದೆ. ನೋಡೋಣ ಬನ್ನಿ ಏನೇನಾಗುತ್ತೆ ಅಂತ. ಸ್ನೇಹಿತರೆ, ನಾವಿದ್ದೀವಿ ಹಿರೇಕೇರೂರಲ್ಲಿ. ಫುಲ್ ಮಳೆ ಬಂದ್ಬಿಟ್ಟಿತ್ತು. ರೈನ್ಕೋಟ್ ಹಾಕ್ಕೊಂಡು ಗೇರ್ಸ್ ಎಲ್ಲ ತೆಗೆದುಬಿಟ್ಟು ಮತ್ತೆ ತಿರ್ಗಾ ಮಳೆ ಕಡಿಮೆ ಆಯಿತು. ಮತ್ತೆ ರೈನ್ಕೋಟ್ ಬಿಚ್ಚಿ ಎಲ್ಲ ಗೇರ್ಸ್ ಎಲ್ಲ ತೆಗೆದ್ಕೊಬಿಟ್ಟಿದ್ದೀನಿ. ಫುಲ್ ಬಟ್ಟೆ ಎಲ್ಲ ಒದ್ದೆ ಆಗ್ಬಿಟ್ಟಿದೆ. ಅದಕ್ಕೆ ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ರೈನ್ಕೋಟು ಮತ್ತು ನಮ್ಮ ರೈಡಿಂಗ್ ಜಾಕೆಟ್ ಎಲ್ಲ ಗಾಡಿ ಒಳಗಡೆ ಇಟ್ಕೊಂಡಿದ್ದೀನಿ. ಒಂದು ಕಡೆ ಪೆಟ್ರೋಲ್ ಹಾಕ್ಸ್ಬೇಕಾಗಿತ್ತು. ಪೆಟ್ರೋಲ್ ಹಾಕ್ಸ್ಕೊಳಕ್ಕೆ ಹೋಗಿದ್ದೆ. ಅಲ್ಲಿ ಒಳ್ಳೆ ಜಾಗ ಆಯಿತು, ಎಲ್ಲ ಚೇಂಜ್ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಫ್ರೀಯಾಗಿ ಹೊರಟಿದ್ದೀನಿ. ನೋಡಿ, ಆರಾಮಾಗಿ ಹೋಗ್ಬೋದು. ಇನ್ನು 79 ಕಿಲೋಮೀಟ್ರ್ ಈಗ ನಮ್ಮ ಮನೆಗೆ 1 ಅವರ್ ಅಂತ 2 ಅವರ್ಸ್ ಅಂತ ತೋರಿಸ್ತಾ ಇದೆ. 3:40 ಹೋಗಿ ಮುಟ್ಬೋದು. ಇವಾಗ ಟೈಮ್ ಎಷ್ಟಾಯಿತು? 1:55 ಆಯಿತು. ಹತ್ರ 2 ಗಂಟೆ. 1 ಅವರಲ್ಲಿ ಹೋಗ್ಬೋದು. 1-1.5 ಅವರಲ್ಲಿ ನಾನು ಮನೆ ಮುಟ್ಕೊತೀನಿ. ಮಳೆ ಬರದೇ ಹೋದರೆ, ಮಳೆ ಬಂದರೆ ಮಾತ್ರ ಕಷ್ಟ ಗುರು. ಮಳೆ ಬಂದರೆ ಸ್ವಲ್ಪ ಭಯ ಆಗುತ್ತೆ. ಮ್ಯಾಪ್ ನೋಡೋಕ್ಕಾಗಲ್ಲ, ಮೊಬೈಲ್ ಒದ್ದೆ ಆಗಿಬಿಡುತ್ತೆ. ಇದಕ್ಕೆ ಕವರ್ ಹಾಕ್ಕೊಂಡ್ರೆ ಡಿಸ್ಪ್ಲೇನೇ ಕಾಣಲ್ಲ. ಗೋಪುರದ್ದು ಡೋರ್ ಚೇಂಜ್ ಮಾಡಿದ್ದಕ್ಕೆ ವಾಟರ್ ಪ್ರೂಫ್ ಇಲ್ಲ. ಸ್ವಲ್ಪ ಡಿಲೇ ಆಯ್ತು ಇವತ್ತು ಮಳೆ ಬಂದಿದ್ದಕ್ಕೆ. ಆದರೆ ಎಂಜಾಯ್ ಮಾಡಿದೆ. ಸ್ವಲ್ಪ ಕಿರಿಕಿರಿ ಆಗುತ್ತೆ. ಪದೇ ರೈನ್ಕೋಟ್ ಹಾಕ್ಕೊಳ್ಳೋಣ, ಜಾಕೆಟ್ ತೆಗೆದು ರೈನ್ಕೋಟ್ ಹಾಕ್ಕೊಳ್ಳೋಣ, ಹ್ಯಾಂಡ್ ಗ್ಲೌಸ್ ತೆಗೆಯೋಣ, ಎಲ್ಲ ರಗಳೆ ಆಗುತ್ತೆ. ಅದೆಲ್ಲ ಇದ್ದಿದ್ದೆ. ಇವಾಗ ಗ್ಲೌಸ್ ಹಾಕ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಮೊಬೈಲು ವರ್ಕ್ ಆಗಲ್ಲ. ಗೋಪ್ರೋ ಆನ್ ಮಾಡೋಕ್ಕೆ ಸಹಿತ ಆಗ್ತಿರ್ಲಿಲ್ಲ ಮೊದಲು. ಇವಾಗ ಪರವಾಗಿಲ್ಲ, ಸ್ವಲ್ಪ ಸ್ಮೂತ್ ಆಗಿದೆ ಹ್ಯಾಂಡ್ ಗ್ಲೌಸು. ಮೊದಲು ತುಂಬ ಹಾರ್ಡ್ ಇತ್ತು. 1 ಒತ್ತಿದ್ರೆ 1 ಆಗೋದು. ಅದಕ್ಕೆ ಸ್ವಲ್ಪ ಫ್ರೀಯಾಗಿ ಹೋಗೋಣ ಅಂಥೇಳಿ ಬಟ್ಟೆ ಎಲ್ಲ ಫುಲ್ಲು ರೈನ್ಕೋಟ್ ಹಾಕೋದ್ರೊಳಗೆ ಎಲ್ಲ ಒದ್ದೆ ಆಗಿಬಿಟ್ಟಿದೆ ಬಟ್ಟೆ. ಫುಲ್ಲು ಜೋರಾಗಿ ಮಳೆ ಬಂತು. ಅಕ್ಕಪಕ್ಕ ದೊಡ್ಡ ಮರಗಳು ಸಿಕ್ಕಿಲ್ಲ ನನಗೆ. ಸಿಕ್ಕಿದರೆ ಅಷ್ಟೊಂದು ಮಳೆ ಬರ್ತಾ ಇರಲಿಲ್ಲ, ಅಂದರೆ ಅಷ್ಟೊಂದು ಮಳೆ ತಾಗ್ತಾ ಇರಲಿಲ್ಲ. ಬನ್ನಿ ಮುಂದುವರ್ಸೋಣ ನಮ್ಮ ಪಯಣವನ್ನು. ಲೆಟ್ಸ್ ಗೋ. ನೋಡಿ ಸ್ನೇಹಿತರೆ, ಹಸಿರು ನಮ್ಮನ್ನು ಸ್ವಾಗತ ಕೊಡ್ತಾ ಇದೆ. ಹೇಗೆ ಮರಗಳು ನಮ್ಮನ್ನು ಸ್ವಾಗತ ಕೊಡ್ತಾ ಇದೆ. ನೋಡೋಕೆ ಎಷ್ಟು ಚೆಂದ ಅಲ್ಲ. ಈ ಸೌಂದರ್ಯನ ಅನುಭವಿಸ್ಬೇಕು ಅಂದರೆ ಟ್ರಾವೆಲ್ ಮಾಡಬೇಕು. ನಾವು ಟ್ರಾವೆಲ್ ಮಾಡೋದ್ರಿಂದ ಒಳ್ಳೊಳ್ಳೆ ಅನುಭವಗಳಾಗುತ್ತೆ. ಸ್ನೇಹಿತರೆ, ಕೈಯೆಲ್ಲ ಉರಿ ಆಯಿತು. ಮತ್ತೆ ತಿರ್ಗಾ ರೈಡಿಂಗ್ ಜಾಕೆಟ್ಸನ್ನು ಹಾಕ್ಕೊಂಡಿದ್ದಾಯಿತು. ನೋಡಿ ಹೆಂಗಿದೆ. ಮತ್ತೆ ತಿರ್ಗಾ ಇಲ್ಲಿ ಮೋಡ ಆಗಿದೆ, ಮಳೆ ಬರೋ ಸಾಧ್ಯತೆ ಉಂಟು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ. ತುಂಬ ಬೋರ್ ಬಂತು, ಅದಕ್ಕೋಸ್ಕರ ಒಂದು ಪಾನ್ ಹಾಕ್ಕೊಂಡಿದ್ದೀನಿ. ಬನ್ನಿ ಲೆಟ್ಸ್ ಗೋ. ಆಹಾ ಹಾ 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 ಹಾ, ತಂಪು ಕೂಲ್.
ಎಲ್ಲ ಮಾವಿನ ಮರಗಳು. ನೋಡಿ ಆ ಕಡೆ ಈ ಕಡೆ ಮಾವಿನ ಮರ, ಆಲದ ಮರ ಎಷ್ಟು ನೆರಳು ಕೊಡ್ತಾ ಇದೆ ಅಂತಂದ್ರೆ ನಮ್ಮ ರೈಡಿಂಗ್ ಜಾಕೆಟ್ ಫುಲ್ ಒದ್ದಾಗ್ಬಿಟ್ಟಿತ್ತು, ಫುಲ್ ಡ್ರೈ ಆಗಿಬಿಟ್ಟಿದೆ. ಈಗ ಮುತ್ತಗಿ ನಾವಿದ್ದೀವಿ, ಮುತ್ತಗಿಯಲ್ಲಿ ಸೊರಬದಿಂದ ಡೈರೆಕ್ಟ್ ಸಿದ್ದಾಪುರ. ಹಂಗ್ಯೋ ಐಸ್ ಕ್ರೀಮ್ ಹೆಸರು ನೋಡಿ ಸ್ನೇಹಿತರೆ ಹೆಂಗಿಟ್ಟಿದ್ದಾರೆ ಅಂತ. ಹಂಗ್ಯೋ ಏನೇನು ಹೆಸರುಗಳನ್ನು ಇಡ್ತಾರೋ. ಇರಲಿ ಬನ್ನಿ. ಇವತ್ತು ತುಂಬ ಸುಸ್ತು ಆಗಿಲ್ಲ, ಅಷ್ಟೊಂದು ಹಸುವು ಆಗಿಲ್ಲ, ನಿದ್ರೇನೂ ಬಂದಿಲ್ಲ. ಇನ್ನೆಷ್ಟಿದೆ? ಇನ್ನೊಂದು 50 ಕಿಲೋಮೀಟ್ರ್ ಇದೆ ಮನೆಗೆ ಅಷ್ಟೇ ಸ್ನೇಹಿತರೆ. ಎಷ್ಟೊತ್ತಿಗೆ ಮನೆ ಮುಟ್ಬಿಡ್ತಾ ಇದ್ದೆ, ಮಳೆ ಬಂದಿತ್ತಲ್ವಾ, ಸ್ವಲ್ಪ ಡಿಲೇ ಆಯಿತು. ಅಯ್ಯೋ ನೋಡಿ ರೋಡು ನೋಡೋಕೆ ತುಂಬ ಚೆನ್ನಾಗಿದೆ, ಮಧ್ಯೆ ಒಂದು ಗುಂಡಿಗಳಿದೆ. ರೋಡ್ ಚೆನ್ನಾಗಿದೆ ಅಂತ ಚೆನ್ನಾಗಿ ಚೆಚ್ಚಾಡ್ಕೊಂಬಂದರೆ ಅಷ್ಟೇ ಶಿವ ಶಿವ ಅನ್ಬೇಕು. ಆಮೇಲೆ ಸ್ನೇಹಿತರೆ ನಾವಿದ್ದೀವಿ ಸೊರಬದಲ್ಲಿ. ಇನ್ನೊಂದು 27 ಕಿಲೋಮೀಟ್ರ್ ಹೋದ್ರೆ ಮನೆ. ಇಲ್ಲಿ ಮಳೆ ಮೋಡ ಆಗಿದೆ. ಅಯ್ಯೋ ಏನು ಗುರು ಇದು, ಈ ಥರ ಗಾಳಿ. ಅವ್ವ ಒಂದು ಸಲ ನನ್ನ ಅಲ್ಲೋ ಕಲ್ಲೋಲ ಮಾಡಿಬಿಡ್ತಲ್ಲ ಗುರುಬ. ತುಂಬ ಸ್ಪೀಡ್ ಹೋಗ್ತಾ ಇದ್ದವಾಗ ಈ ಥರ ಗಾಳಿ ಬಂದರೆ ಅಷ್ಟೇ ನಮ್ಮ ಕತೆ. ಗಾಳಿ ಜೊತೆ ನಾವು ಕೂಡ ತುರ್ಕೋಬೇಕಷ್ಟೆ. ಹೆವಿ ಗಾಳಿ ಮಾತ್ರ ಇಲ್ಲಿ. ಅಯ್ಯೋ ಮಳೆ ಬರುವ ಮುನ್ಸೂಚನೆ ಕಾಣಿಸ್ತಾ ಇದೆ. ಇದು ಸೊರಬ ಬಸ್ ಸ್ಟ್ಯಾಂಡ್ ನೋಡಿ. ಈ ಮೊಬೈಲಲ್ಲಿ ಗಾಡಿ ಹೀಟ್ ಆದರೆ ಪಿಕಪ್ ಸ್ವಲ್ಪ ಕಡಿಮೆ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಉದಾಹರಣೆಗೆ ಹೇಳಬೇಕು ಅಂದರೆ ನಿಮ್ಮ ಹಳೆಯ ಕಾರು ಯಾವುದಾದ್ರೂ ಆಲ್ಟೋ ಯಾವುದಾದ್ರೂ ಗಾಡಿ ಇದ್ದರೆ ಹೋಗ್ತಾ ಇರಬೇಕಾದ್ರೆ ಎ ಸಿ ಆನ್ ನೋಡಿ ಹೆಂಗಾಗುತ್ತೆ ನೋಡಿ, ಹಂಗಾಗುತ್ತೆ. ಗಾಡಿ ಫುಲ್ ಹೀಟ್ ಆದರೆ ಪಿಕಪ್ಪೇ ತೊಗೊಳಲ್ಲ. ಥ್ರಾಟಲ್ ಎಷ್ಟೇ ಕೊಡಿ ತೊಗೊಳಲ್ಲ ಅಷ್ಟು ಬೇಗ. ನಾವು ಸೊರಬದಿಂದ ಹೊರಟಿದ್ದೀವಿ ಇವಾಗ. ಫ್ರೆಶ್ ಆಗಿಲ್ವಾ ಅಂತ. ಸ್ನೇಹಿತರೆ ನೋಡಿ, ಸೊರಬದಿಂದ ನಮ್ಮ ಸಿದ್ದಾಪುರ ರೋಡ್ ಹೆಂಗಿದೆ, ಸಕ್ಕತ್ತಾಗಿದೆ. ಬೆಂಗಳೂರಿಗೆ ಕಂಪೇರ್ ಮಾಡಿದ್ರೆ 1000 ರೂಪಾಯಿ ಬೆಟರ್ ಗುಡು, ಏನೇ ಹೇಳಿ. ನನಗಂತೂ ಈ ರೋಡಿಗೆ ಬಂದರೆ ಒಳ್ಳೆ ಕಿಕ್ಕು, ಏನೋ ಒಂಥರ ಖುಷಿ. ಏನೋ ಮಾಡವ್ರಲ್ಲ ಗುರು. ಅಯ್ಯೋ ಹಿಂಗಿದೆ ನೋಡಿ ವಾತಾವರಣ, ಸೂಪರ್. ಎಲ್ಲಿ ನೋಡಿದಿರಲ್ಲಿ ಹಸಿರು. ನನಗೆ ಹಸಿರಂದರೆ ತುಂಬ ಇಷ್ಟ, ಅದಕ್ಕೆ ಪದೇ ಹೇಳ್ತಾ ಇರ್ತೀನಿ. ತಾವು ಬೇಜಾರು ಮಾಡ್ಕೊಬಾರ್ದು, ಓಕೆನಾ?
ಹಸಿರು ಕಾಣಿದ ತಕ್ಷಣ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀನಿ. ವಿಡಿಯೋದಲ್ಲಿ ಈ ಮಾತು ತುಂಬ ಸಲ ರಿಪೀಟ್ ಆಗುತ್ತೆ ಗೊತ್ತು ನನಗೆ. ಖುಷಿ ಆದವಾಗ ಹೇಳ್ತೀನಪ್ಪ. ಹಬ್ಬ ಅಂತ ಮನೆ ಹತ್ರ ಬರ್ತಾ ಇದ್ದೀನಿ. ಮನೆಗೆ ಹೋಗ್ಬಿಟ್ಟು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಅಮ್ಮ ಒಳ್ಳೆ ಸಾಂಬಾರು ಮಾಡಿಡ್ತಾರೆ. ಊಟ ಮಾಡಿ ಮನೆಗೆ ಊಟಕ್ಕೆ ಬರ್ತೀನಿ ಅಂತಲೂ ಹೇಳಿಲ್ಲ ನಾನು. ಇದ್ದೇ ಇರುತ್ತೆ ಅಡುಗೆಗೆ. ನಮ್ಮ ಹಳ್ಳಿ ಕಡೆ ಅಡುಗೆ ಯಾವತ್ತೂ ಖಾಲಿ ಆಗಲ್ಲ. ಏನಕ್ಕಂತಂದರೆ ಬಂದು ಹೋಗೋರ ಸಂಖ್ಯೆಗಳು ಜಾಸ್ತಿ ಇರುತ್ತೆ ನಮ್ಮ ಹಳ್ಳಿ ಕಡೆ ಎಲ್ಲ. ಸೊ ಹಾಗಾಗಿ ಸ್ವಲ್ಪನಾದರೂ ಮಿಕ್ಕುತ್ತೆ ಗೊತ್ತು. ಫುಲ್ ಬ್ಯಾಟಿಂಗ್ ಮಾಡಿ ಆರಾಮ್ ರೆಸ್ಟ್ ಮಾಡೋಣ. ಆ ಮಾವಿನ ಹಣ್ಣು ತುಂಬ ಬಿದ್ದಿದೆ. ಇವಾಗ ಟೈಮ್ ಇಲ್ಲ, ಇಲ್ಲಾಂದರೆ ಹಾಸ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಅಮ್ಮಂಗೆ ತುಂಬ ಇಷ್ಟ ಮಾವಿನ ಹಣ್ಣಿಂದು ಏನಾದರೂ ಮಾಡ್ತಾ ಇರ್ತಾರೆ. ಮಾವಿನ ಹಣ್ಣಿನ ಗೊಜ್ಜು, ಆಮೇಲೆ ಏನೇನೋ ಮಾಡ್ತಾ ಇರ್ತಾರೆ. ಮಾವಿನ ಹಣ್ಣಿನ ಸಾಸಿವೆ ಅಂತೂ ಬಿಡಿ, ಮಾವಿನ ಹಣ್ಣಿನ ಸೀಸನ್ನಲ್ಲಿ ಡೈಲಿ ನಮ್ಮ ಹವ್ಯಕ ಮನೆಗಳಲ್ಲಿ ಪಕ್ಕ ಮಾಡೇ ಮಾಡ್ತಾರೆ. ಮಾವಿನ ಹಣ್ಣಿನ ಸೀಸನಲ್ಲಿ ಬರೀ ಮಾವಿನ ಹಣ್ಣಿಂದೆ. ಬೆಳಗ್ಗೆ ದೋಸೆ ಅಂತೂ ಪಕ್ಕ ಇರುತ್ತೆ. ದೋಸೆ ಜೊತೆಗೆ ಮಾವಿನ ಹಣ್ಣು ರಸಾಯನ ಆಯಿತಾ. ನಮ್ಮನೇಲಿ ಮಾವಿನ ಹಣ್ಣು ಇದ್ದರೆ ಸುಮಾರಿಗೆ ವಾರಕ್ಕೊಂದು 3 ರಿಂದ 4 ದಿನ ಏನು ತಪ್ಪಲ್ಲ. ನಮ್ಮಪ್ಪ ತೊಗೊಂಬರ್ತಾರೆ, ಅವ್ರಿಗೆ ತುಂಬ ಇಷ್ಟ. ಆಮೇಲೆ ಅದಾದಮೇಲೆ ಮಾವಿನಕಾಯಿ ಆದರೆ ಚಟ್ನಿ ಮಾಡ್ತಾರೆ, ಗೊಜ್ಜು ಮಾಡ್ತಾರೆ. ಮಾವಿನ ಹಣ್ಣಾದ್ರೂ ಗೊಜ್ಜು ಮಾಡ್ತಾರೆ, ಏನೇನೋ ಮಾಡ್ತಾರಪ್ಪ. ಹಳ್ಳಿ ಕಡೆ ಅಡುಗೆ ಮಾಡೋಕ್ಕೆ ತರಕಾರಿನೇ ಬೇಕು ಅಂತೇನಿಲ್ಲ. ತರಕಾರಿ ಇಲ್ವಾ, ತೋಟಕ್ಕೆ ಹೋದ್ರಾಯ್ತು, ಏನಾದರೂ ಸಿಗುತ್ತೆ ತಂದು ಬಿಟ್ಟು ಮಾಡೋದು. ಓಕೆ, ಆಮೇಲೆ ಸಿಗ್ತೀನಿ. ಒಳ್ಳೆ ಸಾಂಗ್ ಮಾತ್ರ. ನಮ್ಮ ತಮ್ಮನ ಮಗಂಗೆ ನಾನು ಹೋಗ್ತಾ ಇದ್ದೀನಿ ಅಂತ ಗೊತ್ತಿಲ್ಲ. ಅವ್ನು ಬೆಳಗ್ಗೆ ಎದ್ದಿರಲಿಲ್ಲ. ನಾನು ಬೆಳಗ್ಗೆ 4 ಗಂಟೆ ಹೊರಟಿದ್ದೀನಲ್ಲ, ಹಾಗಾಗಿ ಗೊತ್ತಾದ್ರೆ ಮಾತ್ರ. ಇವಾಗ ಗೊತ್ತಾಗಿರುತ್ತೆ, ಪಾಪ ಅಳ್ತಾ ಇರ್ತಾನೆ, ದೊಡ್ಡಪ್ಪ ಅಂತ. ಪಾಪ ಇಷ್ಟು ದಿನ ನಾನು ಫ್ರೀ ಇದ್ನಲ್ವ, ಆಟ ಆಡ್ಕೊಂಡಿದ್ದೆ. ಪಾಪ ಒಳ್ಳೆ ಟೈಮ್ ಪಾಸ್ ಆಗೋದು. ತಂದೆ ತಾಯಿ ಇಬ್ಬರೂ, ನಮ್ಮ ತಮ್ಮ ನಮ್ಮ ತಂಗಿ ಇಬ್ಬರೂ ಮನೆಯಲ್ಲೇ ವರ್ಕ್ ಮಾಡ್ತಾರೆ, ಆಫೀಸ್ ವರ್ಕು. ಅವ್ರು ಬ್ಯುಸಿ ಇರ್ತಾರೆ ಪಾಪ. ಬೆಂಗಳೂರಲ್ಲಿ ಮನೆ ಒಳಗಡೆ ಎಷ್ಟೊತ್ತು ಅಂತ ಕೂತ್ಕೊತಾರೆ ಪಾಪ. ಈಗ ಹಳ್ಳಿ ಕಡೆ ಆದರೆ ಮಕ್ಕಳು ಆ ಕಡೆ ಮನೆಯವ್ರ ಜೊತೆ ಈ ಕಡೆ ಮನೆಯವ್ರ ಜೊತೆ ಅಂತ ಹೇಳ್ತಾ ಅಲ್ಲಿ ಇಲ್ಲಿ ಓಡಾಡ್ತಾ ಇರ್ತಾರೆ. ಬೆಂಗಳೂರಿನಲ್ಲಿ ಮನೆ ಒಳಗಡೆನೇ ಇರಬೇಕು. ಪಾಪ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಏನು ಮಾಡೋಕ್ಕಾಗುತ್ತೆ.
ಮನೆ ಹತ್ರನೇ ಇದ್ದೀನಿ, ಜಸ್ಟ್ 6 ಕಿಲೋಮೀಟ್ರ್ ಇದೆ ಅಷ್ಟೇ. ನಾನಿದ್ದೀನಿ ಶಿರಳ್ಗಿ ಹತ್ರ. ಇಲ್ಲಿಂದ ನಮ್ಮದು ರೋಡ್ ಚೇಂಜ್ ಆಗುತ್ತೆ, ಹಳ್ಳಿ ರೂಟಿಗೆ ಶಿಫ್ಟ್ ಆಗೋಣ ಬನ್ನಿ. ಹಾಗೂ ಹೋಗ್ಬೋದು, ಬಟ್ ಇಲ್ಲಿಂದ ಸ್ವಲ್ಪ ಶಾರ್ಟ್ಕಟ್ ರೋಡ್ ಇದೆ. ಸ್ನೇಹಿತರೆ, ಇದು ನೋಡಿ ಹಳ್ಳಿ ರೂಟ್ ಆದರೂ ಕೂಡ ಚಿಕ್ಕದಿದೆ, ಆದರೂ ಕೂಡ ಚೆನ್ನಾಗಿದೆ ರೋಡು. ಇಲ್ಲೊಂದು ಸ್ವಲ್ಪ ಕೆಟ್ಟೋಗಿಬಿಟ್ಟಿದೆ, ಅದು ಬಿಟ್ಟರೆ ತುಂಬ ಚೆನ್ನಾಗಿದೆ ರೋಡ್. ನಾನೇನಕ್ಕೆ ಹೇಳ್ತಾ ಇದ್ದೇನೆ ಅಂತ ಗೊತ್ತಾಗಿರ್ಬೇಕಲ್ಲ ನಿಮಗೆ. ಇಲ್ಲಂತೂ ಒಳ್ಳೆ ಸ್ಟ್ರೆಚ್ ಇದೆ ಬನ್ನಿ. ಆಹಾ, ತಂಪಾಗಿ ಗಾಳಿ ಬೀಸ್ತಾ ಇದೆ. ಇವಾಗ ಬಿಸಿಲಲ್ಲಿ ಬಂದವ್ರನ್ನ ಕೂಡಿಸ್ಬಿಟ್ಟು ಅವರಿಗೆ ಗಾಳಿ ಬೀಸಿದ್ರೆ ಎಷ್ಟು ಸುಖ ಸಿಗುತ್ತೆ ನೋಡಿ, ಆ ಥರ ಅನುಭವ ಆಗ್ತಾ ಇದೆ. ಅದಕ್ಕೆ ಹೇಳೋದು, ಹಸಿರನ್ನು ಉಳಿಸಿ ಬೆಳೆಸಿ. ನಾವಿದ್ದೀವಿ ಕೊಳಗಿ ಎಂಬ ಊರಿನಲ್ಲಿ. ಎಲ್ಲ ನಮ್ಮನೆ ನೋಡ್ತಾವ್ರಲ್ಲಪ್ಪ. ಇಲ್ಲಿ ಇರೋರೆಲ್ಲ ನಮ್ಮ ಪರಿಚಯದವ್ರೆ. ನಮ್ಮ ಫ್ರೆಂಡ್ ಮನೆಯೂ ಇಲ್ಲೇ ಇದೆ. ಅವ್ರದ್ದೊಂದು ಪರಿಚಯ ಮಾಡಿಕೊಡ್ತೀನಿ ರೀ. ಅವರಲ್ಲಿ ಒಳ್ಳೊಳ್ಳೆ ವಿಶೇಷತೆಗಳಿದೆ, ಅದನ್ನು ಪರಿಚಯ ಮಾಡಿಕೊಡ್ತೀನಿ. ಅವರು ಸ್ವಲ್ಪ ಬ್ಯುಸಿ ಇದ್ದಾರೆ, ನೋಡೋಣ. ಇನ್ನು ಮುಂದೆ ಊರ ಕಡೆನೇ ಇರ್ತೀನಲ್ಲ, ಮಾಡೋಣ ಅಂತ. ಸ್ನೇಹಿತರೆ, ನಮ್ಮ ಮನೆ ಹತ್ರನೇ ಇದ್ದೀನಿ. ನಮ್ಮೂರು ದೇವಸ್ಥಾನ ಬಂತು, ತೋರಿಸ್ತೀನಿ ರೀ. ಕಾಳಿಕಾ ಭವಾನಿ ದೇವಸ್ಥಾನ ಅಂತ, ತುಂಬ ಪವರ್ಫುಲ್ ದೇವಸ್ಥಾನ. ಇನ್ನು ಮನೆ ಕಡೆ ಇರ್ತೀನಲ್ಲ, ಈ ದೇವಸ್ಥಾನದ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇದೇ ಹೊಸದಾಗಿ ಪ್ರತಿಷ್ಠಾಪನೆ ಆದಂತಹ ಕಾಳಿಕಾ ಭವಾನಿ ದೇವಸ್ಥಾನ. ಇನ್ನು ಇಲ್ಲಿಂದ 1 ಕಿಲೋಮೀಟ್ರ್ಗಳು ಬಾಕಿ ಇದೆ ನಮ್ಮ ಮನೆಗೆ ಅಷ್ಟೇ. ಇದು ಬಾಲಿಕೊಪ್ಪ ಅಂತ. ಬಾಲಿಕೊಪ್ಪದಲ್ಲಿದ್ದೀವಿ. ಇನ್ನೇನು 2 ನಿಮಿಷ ಮನೆ. ಇಲ್ಲಿಂದ ನಾವು ರೈಟ್ ತಗೊಂಡ್ರೆ ಮನೆ. ಓಕೆ, ಆಲ್ ರೈಟ್. ಇಲ್ಲಿಂದ ನಮ್ಮ ಮನೆ ಬಂತು. ಆಹಾ, ಇನ್ನೇನು ಬಂದೇ ಬಿಡ್ತು ಮನೆ. ಕಾರ್ ನಿಂತಿದೆಯಲ್ಲ, ಹಂಚು ಕಾಣಿಸ್ತಾ ಇದೆಯಾ? ಇದೆ ನಮ್ಮದು ಮನೆ. ಎಸ್, ಮನೆ ಬಂತು ಸ್ನೇಹಿತರೆ. ಮನೆ ಬಂತು. ಮನೆಗೆ ಬಂದು ಮುಟ್ಕೊಂಡೆ. ದೇವ್ರ ದಿನದಿಂದ ಏನೂ ತೊಂದರೆ ಆಗಿಲ್ಲ.
ನಮ್ಮ ರಥ ಅಲ್ಲಿದೆ. ಸರಿ ಸ್ನೇಹಿತರೆ, ಇವತ್ತಿನ ಈ ಮೋಟೋ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದೆ ನೋಡೋದಲ್ಲಿ. ನಮ್ಮ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ನಮ್ಮ ಯೂಟ್ಯೂಬ್ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಯೂಟ್ಯೂಬರ್ಸನ್ನು ಬೆಳೆಸಿ ಉಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಸಿಗೋಣ ಮುಂದೆ ನೋಡೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ನಗ್ತಾ ನಗಿಸ್ತಾ ಇರಿ ಮತ್ತು ಆರೋಗ್ಯದಿಂದ ಅಂತ ಹೇಳ್ತಾ ಸಿಗೋಣ ಮುಂದೆ ನೋಡೋದಲ್ಲಿ. ಬಾಯ್.